ನಿಮಗೆಲ್ಲ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ, ಇವತ್ತಿನ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ನಡೀತಾ ಇದೆ. ಅದರಲ್ಲೂ ನೆಲಮಂಗಲ ಕ್ಷೇತ್ರದ ಇವತ್ತಿನ ಶಾಸಕರು ಯಾವ ಮಟ್ಟದ ಕಿರುಕುಳಗಳನ್ನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಕ್ಷೇತ್ರದ ಜನತೆಗಳಿಗೆ ತೊಂದರೆ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ತಾವು ಇವತ್ತೇನು ಒಗ್ಗಟ್ಟಿನಿಂದ ಬಂದು ಇವತ್ತು ನಿಖಿಲ್ ಕುಮಾರಸ್ವಾಮಿಯವರ ಆಗಮನಕ್ಕೆ ಅದ್ದೂರಿ ಸ್ವಾಗತವನ್ನು ಮಾಡಿದ್ರಿ. ಕಾರ್ಯಕರ್ತರುಗಳನ್ನ ತಾವೆಲ್ಲರೂ ಏನು ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಪಕ್ಷದ ನಾಯಕರುಗಳು, ತಾಲೂಕಿನ ಮಟ್ಟದ ಅಧ್ಯಕ್ಷರು, ಹೋಬಳಿ ಮಟ್ಟದ ಅಧ್ಯಕ್ಷರು ಮತ್ತು ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳೆಲ್ಲ ಇದ್ದೀರಿ. ನಮ್ಮ ಕಾರ್ಯಕರ್ತರ ಆಗುವಗಳ ಬಗ್ಗೆ ತಾವೆಲ್ಲರೂ ಸ್ಪಂದಿಸಬೇಕು. ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಕ್ಷೇತ್ರದ ಶಾಸಕರು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಪಕ್ಷವನ್ನು ಬಿಡಿಸೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರ ವಿರುದ್ಧವಾಗಿ ನಾವು ಹೋರಾಡಬೇಕಾಗತ್ತೆ. ಈಗಾಗಲೇ ನೆಲಮಂಗಲ ಅಭಿವೃದ್ಧಿ ಮಾಡ್ತೀನಿ ಅಂತ ಹೊರಟು ತಾಲೂಕಿನ ಎಲ್ಲ ಕೆಲಸಗಳನ್ನು ಸ್ವಂತವಾಗಿ ಶಾಸಕರೇ ಮಾಡಿ ಯಾವ ಒಬ್ಬ ಕಾರ್ಯಕರ್ತನಿಗೂ ಕ್ಷೇತ್ರದ ಜನತೆಗೂ ಕೆಲಸಗಳನ್ನು ಕೊಡದೆ ಹಣದ ಆಂಬವದ ಮೇಲೆ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡೋದು ಮತ್ತು ನಮ್ಮ ಕಾರ್ಯಕರ್ತರು ಯಾವುದೇ ಕೆಲಸಕ್ಕೆ ಹೋದ್ರೂ ಅಡ್ಡಗಾಲ ಹಾಕೋದು ಮಾಡ್ತಾಯಿದ್ದಾರೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ನಾನು ಹೇಳೋದೇನೆಂದರೆ, ತಾವು ಬಂದು ಹೋಗ್ತಿದ್ದೀರಿ, ಹೋಗಿ ತಾವು ಸಂದೇಶಗಳನ್ನು ಕೊಡಬೇಕು. ಈ ಕ್ಷೇತ್ರದ ಶಾಸಕರು ರಾಜ್ಯದ ಮುಖ್ಯಮಂತ್ರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಆದರೂ ನಾವು ಹೇಳಬೇಕಾಗುತ್ತೆ. ಉದಾಹರಣೆಗೆ ಈ ಒಂದು ವೃಷಭಾವತಿ ಕೊಳಚೆ ನೀರನ್ನು ನೆಲಮಂಗಲಕ್ಕೆ ತರಬೇಕು ಅಂತೇಳಿ ಗುತ್ತಿಗೆದಾರರ ಹತ್ರ ಹಣ ಪಡೆದು ಇವತ್ತು ಅವರೇ ಎಲ್ಲ ಕಡೆಯೂ ಅದನ್ನು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ತಂದೆ ತೀರ್ತೀನಿ ಅಂತಾರೆ. ನಮ್ಮ ಸಾಕಷ್ಟು ಕಾರ್ಯಕರ್ತರು, ನಮ್ಮ ಮತ್ತು BJP NDA ಕಾರ್ಯಕರ್ತರು ಅದರ ವಿರೋಧ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯೂ ಸಹ ಸಹಕಾರ ಅವ್ರಿಗೆ ಕೊಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಸಹಕಾರವನ್ನು ಕೊಡ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಅದನ್ನು ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ. ಇಲ್ಲಿನ ಭ್ರಷ್ಟಾಚಾರದ ಬಗ್ಗೆ, ತಾಲೂಕಿನ ಭ್ರಷ್ಟಾಚಾರದ ಬಗ್ಗೆ ನಾವು ಯಾರೋ ಮಾತಾಡ್ತಾ ಇಲ್ಲ ಅಂತ ಏಕಚಕ್ರಾಧಿಪತ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಖಂಡಿಸಿ ವಿರೋಧಿಸಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಜಾತ್ಯತೀತ ಜನತಾದಳದ ಪಕ್ಷವನ್ನು ಕಟ್ಟಿ ಬೆಳೆಸಂಥ ದೇವೇಗೌಡರನ್ನ ಸ್ಮರಿಸ್ತಾ, ಅವ್ರಿಗೆ ಹೇಳ್ತಾ, ಕುಮಾರಣ್ಣವರ ಆಡಳಿತವನ್ನು ಜನರಿಗೆ ನಾವು ಹೇಳ್ತಾ, ಇನ್ನು ಮುಂದೆ ನೇತೃತ್ವ ವಹಿಸೋಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಬಂದರೆ ಅವ್ರಿಗೆ ಕೈ ಶಕ್ತಿ ಕೊಡೋದನ್ನ ನಾವೆಲ್ಲ ಮಾಡಬೇಕಾಗುತ್ತೆ. ಈ ಪಕ್ಷ ನೋಡಿ, ತಾವೆಲ್ಲ ಬಂದಿದ್ದೀರಿ, ಎಲ್ಲರೂ ಯಾರ್ಯಾರೋ ರಾಷ್ಟ್ರೀಯ ಪಕ್ಷಗಳು ನಮ್ಮ ಬಗ್ಗೆ ಕೇವಲ ಮಾತಾಡಿದ್ರು ನೀವೆಲ್ಲ ಮೂಲ ಬೇರುಗಳು. ಯಾರು ಏನಾದರೂ ಈ ಪಕ್ಷವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ತಾವೆಲ್ಲ ಇಷ್ಟು ಸುಮಾರು 2 ಗಂಟೆಗಳ ಕಾಲ ಪಾದಯಾತ್ರೆ ಮಾಡಿ ಆದರೂ ಕುಮಾರಸ್ವಾಮಿಯವರ ಸಂದೇಶವನ್ನು ಕೇಳಬೇಕು ಅಂತ ತಾವೆಲ್ಲ ಕಾತರರಾಗಿದ್ದೀರಿ. ನಾವು ಮುಂದೊಂದು ದಿವಸ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಕರ್ಕೊಂಬಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋಣ. ಇವತ್ತು ಸದಸ್ಯತ್ವ ನೋಂದಣಿ ಬಗ್ಗೆ ಅವರು 2 ಮಾತುಗಳನ್ನು ಆಡ್ತಾರೆ. ನಮ್ಮ ವೃಷಭಾವತಿ ನದಿ ಬಗ್ಗೆ ನಮ್ಮ ಕೆಲವು ಸ್ನೇಹಿತರುಗಳು ಇಲ್ಲಿದ್ದಾರೆ, NDA ಮಿತ್ರರು ಕೆಲವರು ಇದ್ದಾರೆ. ಅವತ್ತು ಬೃಹತ್ತಾದ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ. ಅವತ್ತು ನಿಖಿಲ್ ಕುಮಾರಸ್ವಾಮಿ ಸಹ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಏನಾಗಿದೆ ಅಂದರೆ, ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅದರ ದುಷ್ಪರಿಣಾಮಗಳು ಗೊತ್ತಾಗಿದೆ. ಅದು ಎಷ್ಟೇ ಹೇಳಿದ್ರು ಅವರು ಆಗಲೇ ಪೈಪ್ ಕೆಲಸಗಳನ್ನು ಪೊಲೀಸ್ನವ್ರನ್ನ ಬಿಟ್ಟು ಮಾಡ್ತಾ ಇದ್ದಾರೆ. ಆದರೂ ಸಹ ನಾವೆಲ್ಲ ಅದು ಸಂಘ ಸಂಸ್ಥೆಗಳನ್ನ ಕಟ್ಟಿ ಆದಷ್ಟು ಅದು ಒಗ್ಗೂಡಿಸ್ತಾ ಇದ್ದೀವಿ. ಈಗಾಗಲೇ ಕೆಲವು ನಮ್ಮ ಸ್ನೇಹಿತರುಗಳು ಅದರ ಬಗ್ಗೆ ಹರ್ಷ ಇರ್ಬೋದು, ನಮ್ಮ ಕೆಲವು ಸ್ನೇಹಿತರುಗಳು ಮಾಡ್ತಾ ಇದ್ದಾರೆ. ತಾವೆಲ್ಲ ಮುಂದೆ ಕೈ ಜೋಡಿಸ್ಬೇಕು. ಇಲ್ಲಿರೋ ಕಾರ್ಯಕರ್ತರು ಅಷ್ಟೇ, ಅವ್ರು ಏನೇನೋ ಹೇಳಿ ನೀವು ಅಂತರ್ಜಲ ವೃದ್ಧಿ ಆಗುತ್ತೆ, ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಖಂಡಿತ ಅದು ಆಗಲ್ಲ. ಈಗಾಗಲೇ ನೀವು ಬೇಕಾದರೆ ಒಂದು ಬಸ್ ಮಾಡ್ತೀವಿ, ತಮ್ಗೆ ಅನುಮಾನ ಇದ್ದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅದರ ದುಷ್ಪರಿಣಾಮಗಳೇನು ನೋಡ್ಕೊಂಬನ್ನಿ, ಆಮೇಲೆ ತೀರ್ಮಾನ ಮಾಡಿ. ನಿನ್ನೆನೂ ಸಹ ನೆಲಮಂಗಲದಲ್ಲಿ ನಮ್ಮ ಸ್ನೇಹಿತರು ಯಾರೋ ವಿಡಿಯೋ ನೋಡಿದೆ. ಅವರು ನೆಲಮಂಗಲದ ಕೊಚ್ಚೆ ನೀರನ್ನ ಸರ್ ಮಾಡಿಲ್ಲ, ಬೇರೆ ಕೊಚ್ಚೆ ನೀರನ್ನ ತರೋಕ್ಕೆ ಹೊರಟಿದ್ದಾರೆ ಅಂತ. ಅದನ್ನು ತಾವೆಲ್ಲರೂ ಅನುಮೋದಿಸಬೇಕು ಅಂತ ಹೇಳ್ತಾ,
ಈ ಒಂದು ವೇದಿಕೆಯಲ್ಲಿ ತುಂಬ ಹೊತ್ತು ಮಾತಾಡೋಕ್ಕೆ ಅವರು ಡೆಲ್ಲಿಗೆ ಹೋಗ್ಬೇಕಾಗುತ್ತೆ ನಿಖಿಲ್ ಅವರು. ಆದ್ದರಿಂದ ನನ್ನ ಭಾಷಣವನ್ನು ಮೊಟಕುಗೊಳಿಸಿ ನಮಸ್ಕರಿಸ್ತಾ ನಮ್ಮ ಎರಡು ಮಾತಿಗೆ ವಿದಾಯ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.